ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀವಿ ನೋಡ್ರಿ. ಇವತ್ತಿನ ಬ್ಲಾಗ್ನಾಗ ಏನೇನು ವಿಶೇಷ ಐತೆ ಅಂತಂದು ನೋಡಂಬರ್ರಿ. ಇವತ್ತು ರೀ ನೀವು ಶುಕ್ರವಾರ ದಿನ ಸಾಯಂಕಾಲ ರೀ ಕೈಕಾಲು ಮುತ್ತಿ ತೊಕ್ಕೊಂಡು ದೇವ್ರಿಗೆ ದೀಪ ಹಚ್ಚಿರಿ. ಮತ್ತು ಈ ಕಡೆ ಎಗ್ ಸಾಂಬಾರು ರೊಟ್ಟಿ ಮಾಡಿದ್ದು ನೋಡ್ರಿ. ಎಗ್ ಸಾಂಬಾರು ರೆಸಿಪಿ ನನಗೇನು ಹೇಳೋಕ್ಕಾಗಲಿಲ್ಲ ರೀ, ಮುಂದಿನ ಬ್ಲಾಗ್ನಾಗ ಹೇಳ್ಕೊಡ್ತೀನಿ ರೀ. ನೀವು ಕಮೆಂಟ್ ಮಾಡಿ ಹೇಳ್ರಿ, ಎಗ್ ಸಾಂಬಾರು ರೆಸಿಪಿ ಹೇಳ್ಕೊಡ್ತೀನಿ ರೀ. ಮತ್ತು ಈ ಕಡೆ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಅದು ಆಗಿರಿ ಅವಲಕ್ಕಿ ರೆಡಿ ಮಾಡಾಕತ್ತೀನಿ ನೋಡ್ರಿ. ಮಕ್ಕಳಿಗೆಲ್ಲ ತಿನ್ನಿ ಅವರು ಈ 3 ದಿನ ಕಂಟಿನ್ಯೂ ಬಣ್ಣದ ಸಂಬಂಧ ಸೂಟಿ ಐತೆ ನೋಡ್ರಿ ಬಾಗಲಕೋಟೆ ರೀ. ಅದ್ರ ಸಂಬಂಧ ಅವ್ರಿಗೆ ನಾಷ್ಟ ಇಷ್ಟ ಮಾಡಿಸ್ರಿ ಒಂದು ಸ್ವಲ್ಪ ಅವ್ರ ಫ್ರೆಂಡಿನ ಜೋಡಿ ಆಟ ಆಡಕ್ಕೆ ಹೋಗ್ರಿ ಅಂದ ಕಳಿಸ್ತೀನಿ ಅಂದ್ರೆ ರೀ ಮುಂದಿನ ನಮ್ಮೂ ಕೆಲಸ ಎಲ್ಲ ಆಗತ್ತೆ ರೀ. ಇಲ್ಲಿಕಂದ್ರೆ ಅವ್ರ ಮನ್ಯಾಗ ಇದ್ರಂದ್ರೆ ನಾ ಒಂದು ಮಾಡೋದು ಅವ್ರು ಒಂದು ಮಾಡತ್ತೆ ನೋಡ್ರಿ. ಹಂಗಾಗತ್ತಂತಂದು ಅವ್ರಿಗೆ ನಾಷ್ಟ ಅದು ಮಾಡಿಸ್ರಿ ಅವ್ರ ಫ್ರೆಂಡ್ ಜೋಡಿ ಆಟ ಆಡಕ್ಕೆ ಕಳಿಸ್ನಿ ಅಂದ್ರೆ ರೀ ಮುಂದಿನ ನಮ್ಮ ಕೆಲಸ ಎಲ್ಲ ಕಸ ಪರಿಸಿ ಇವೆಲ್ಲ ಮಾಡ್ಕೊತ ಕುಂತೀವಿ ಅಂದ್ರೆ ರೀ ಅವ್ರು ಬಂದ ಕೂಡಲೇ ಮತ್ತೆ ಅಡುಗೆ ಮಾಡಕ್ಕೆ ರೆಡಿ ಮಾಡ್ಕೋಬೇಕ್ರಿ. ಈ ಕಡೆ ಎಲ್ಲರಿಗೂ ನಾಷ್ಟ ರೆಡಿ ಮಾಡಿರಿ. ಈ ಕಡೆ ಅವರು ಆಟ ಆಡಕ್ಕೆ ಹೋಗಲ್ಕಾಗಿ ರೀ ಗೋಧಿ ಹೆಸರು ಮಾಡಕ್ಕೆ ಇಟ್ಟಕ್ಕೆ ಕರ್ಕೊಂಡೇನಿ ನೋಡ್ರಿ ಅವ್ರನ್ನಿಬ್ಬರನ್ನು. ಅವ್ರು ಹೋಗೋದಿಲ್ಲ ಮಮ್ಮಿ ನಮ್ಮ ಫ್ರೆಂಡ್ ಜೋಡಿ ಆಟ ಆಡಕ್ಕೆ ಅಂತಂದ್ರಿ. ಅದಕ್ಕೆ ಗೋಧಿ ಹೆಸರು ಮಾಡೋಣ ಬರ್ರಿಯಪ್ಪ ಅಂತನ ಗೋಧಿ ಹೆಸರು ಮಾಡತ್ತರಿ. ಅವಂಗ ದೊಡ್ಡವ ಚಾನ್ಗಿ ಕೊಟ್ಟು ಚಾಣ್ಸಕ್ಕೆ ಹಚ್ಚನ, ಸಣ್ಣವ ಜಗಳ ತಕೊಂಡನ್ರಿ ಇಲ್ಲಿ. ಅವಂಗಂದ್ರೆ ಕೊಡ್ತಿ ಅವಂಗಂದ್ರೆ ಮಾಡ್ತಿ ಅಂತನ್ರಿ ನಮ್ಮ ಸಣ್ಣವ. ಅವ ಬೆರಿಕೆ ಭಾಳ ಅದನ್ರಿ ನಮ್ಮ ಸಣ್ಣವ, ಭಾರಿ ಬೆರಿಕೆ ಅದನ್ರಿ. ದೊಡ್ಡವ ಒಂದು ಸ್ವಲ್ಪ ಸಮಾಧಾನ ರೀ. ಅದೇನು ಅದ್ರ ಕೈಲಿ ಬಡಿಸ್ಕೊಂಡ್ರು ಬಡಿಸ್ಕೋತೈತಿ ರೀ. ಸಣ್ಣವ ಕಡೆನೂ ಬಡಿಸ್ಕೊಂಡ್ಬಿಡ್ತಾನೆ ರೀ ಅವ ದೊಡ್ಡವ. ಈ ಕಡೆ ಎಲ್ಲ ಗೋಧಿ ಹೊಲದ ಗೋಧಿ ರೀ. ಇವೆಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ರೀ ಒಂದು ವರ್ಷ ತನಕ ಆರಾಮ್ ಬರುತ್ತಂತಂದು ಸ್ವಚ್ಛ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ. ಸಾಯಂಕಾಲ ಆಗೋಣ ಮತ್ತು ಎಲ್ಲ ಕಸ ಗೀಸ ಹುಡ್ಕೊಂಡು ದೇವ್ರಿಗೆ ಕೈಕಾಲು ಮುತ್ತಿ ತೊಕ್ಕೊಂಡು ದೇವ್ರಿಗೆ ದೀಪ ಹಚ್ಬೇಕು ನೋಡ್ರಿ. ನನ್ನ ದೊಡ್ಡ ಮಗಗೆ ಹಾಲು ತೊಂಬಪ್ಪ ಹಾಲು ಕಾಸ್ಬೇಕಂತಂದು ಅವ್ನು ಕಳ್ಸಾಕತ್ತೀನಿ ರೀ. ಅವ್ನು ಹೋಗಿ ತರಾಕತ್ತಾನ ನೋಡ್ರಿ. ಹಾಲು ತಂದಾದ್ಮ್ಯಾಗನ ಹಾಲು ಕಾಸಕ್ಕೆ ಇಡಾಕತ್ತೇನೆ ನೋಡ್ರಿ. ಎಲ್ಲ ದೇವ್ರಿಗೆ ಅದು ದೀಪ ಹಚ್ಚಿರಿ ಎಲ್ಲ ಮಾಡ್ಕೊಳ್ಳೇನ ರೀ ಹಾಲು ಕಾಸಕ್ಕೆ ಇಡಾಕತ್ತೇನೆ ನೋಡ್ರಿ. ಈ ಕಡೆ ಸೈಡ್ ಹಾಲು ಇಡ್ತೀನಿ ರೀ, ಆ ಕಡೆ ಸೈಡ್ ಒಂದು ಸ್ವಲ್ಪ ಚಹಾ ಮಾಡಕ್ಕೆ ಇಡ್ತೀನಿ ರೀ. ಚಹಾ ಅಂದ್ರೆ ರೀ ನನಗೆ ಒಬ್ಬಾಕಿಗೆ ಅಷ್ಟೇ ರೀ. ನನ್ನ ಮಕ್ಕಳೇನು ಹಾಲು ಕುಡಿತಾರೆ, ಅವ್ರಿಗೇನು ಒಂದು ಸ್ವಲ್ಪ ಹಾಲು ಹಾಕಿ ಕೊಡ್ತೀನಿ ರೀ. ಈ ಕಡೆ ಹಾಲು ಕಾಯಕ್ಕೆ ಇಟ್ಟೇನಿ ರೀ, ಆ ಕಡೆ ಚಹಾಕ್ಕೆ ಇಟ್ಟೇನಿ ರೀ. ನಮ್ಮ ಬ್ಲಾಗ್ ನೋಡ್ತೀರಿ ಯಾರೂ ಲೈಕ್ ಮಾಡೋದಿಲ್ಲ ರೀ. ಪ್ಲೀಸ್ ಲೈಕ್ ಮಾಡಿರಿ, ನನಗೂ ಮುಂದಿನ ಬ್ಲಾಗ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ರೀ. ಹಿಂಗೆ ಮಾಡ್ಬೇಕಪ್ಪ ಅಂತಂದಂಗೆ ಅನಿಸ್ತೈತೆ ರೀ. ಪ್ಲೀಸ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನೋಡಿರಿ ಅಷ್ಟು ನಮಗೂ ಒಂದು ಸ್ವಲ್ಪ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಬ್ಲಾಗ ಅಂತಂದು ಇಂಟ್ರೆಸ್ಟ್ ಬರುತ್ತೆ ರೀ. ಮತ್ತು ಈಗ ಇದು ಒಂದು ನಮ್ಮ ಮನೆದು ಅಷ್ಟೇ ತೋರ್ಸಂಗಿಲ್ಲ ರೀ. ಎಲ್ಲರೂ ಮತ್ತೊಂದು ಕಮೆಂಟ್ ಮಾಡಿರಿ. ಯಾರಿಗರೇ ರೀ ಬ್ಲೌಸ್ ಕಟ್ಟಿಂಗು ಏನರೇ ಬೇಕಾದ್ರೆ ರೀ ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಪ್ಲೀಸ್ ನಮ್ಮ ಬ್ಲಾಗಿಗೆ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ರೀ ನನ್ನ ಬ್ಲಾಗ ಹಾಕಿದ ಕೂಡಲೇ ರೀ ನಿಮಗೆ ಬರುತ್ತೆ ರೀ. ನನ್ನ ದೊಡ್ಡ ಮಗ ಚಂದಂಗೆ ಕ್ಯಾಮ್ರಾ ಹಿಡ್ಕೊರೋ ಅಂದ್ರೆ ಎಲ್ಲ ಇದು ಮಾಡಿಬಿಟ್ಟಾನ ನೋಡ್ರಿ. ಚಂದಂಗೆ ಹಿಡ್ದೇ ಇಲ್ಲರಿ, ಹಾಗಾಗಿ ಇಡುವೆ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ನೋಡ್ರಿ. ಒಂದು ಮಾಡಂದ್ರೆ 4 ಕೆಲಸ ಮಾಡಿ ಹಚ್ಚಿರ್ತಾರೆ ರೀ ನನ್ನ ಮನ್ಯಾಗ ನನ್ನ ಮಕ್ಕಳಿಬ್ರು. ಹಿಂಗೆಲ್ಲ ಬಟ್ಟೆ ಮಡಿಚಿ ಆದ ಕೂಡಲೇ ರೀ ಎಲ್ಲರೂ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ.